ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲಿಗೆ ಸ್ವಾಗತ. ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಹೋಗಿರುವಂಥದ್ದು ಒಂದು ಅಲೆಮನೆ ಹಬ್ಬಕ್ಕೆ. ಇದು ಹಳೆ ಇಕ್ಕೇರಿಯ ಒಬ್ಬರ ಮನೆಯಲ್ಲಿ ನಡೆಯುವಂಥದ್ದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಇದನ್ನ? ಎಷ್ಟು ವರ್ಷದಿಂದ ನಡೀತಾ ಇದೆ? ಎಷ್ಟು ವರ್ಷದಿಂದ ನಡೀತಾ ಇದೆ? ಹಾಂ, 7-8 ವರ್ಷ. ಮಂಡಕ್ಕಿ ಇಲ್ಲಿ ಒಂದು ಇನ್ವಿಟೇಷನ್ ಬಂದಿರೋದ್ರಿಂದ ನಾವು ಬಂದಿರೋವಂಥದ್ದು. ಸಾವಿರಾರು ಜನ ಬಂದು ಸೇರೋವಂಥದ್ದು ಈ ಆಲೆಮನೆ. ವಿಶೇಷವಾದ ಆಲೆಮನೆ ಅಂತ ಹೇಳೋದಕ್ಕೂ ಪರವಾಗಿಲ್ಲ, ಯಾಕಂದರೆ ಒಂಥರ ವಿಶೇಷವಾದ ಆಲೆಮನೆನೇ. ಸಾವಿರಾರು ಜನ ಇಲ್ಲಿ ಬಂದು ಸೇರಿದರು. ಸಂಜೆ 6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕನೂ ಇರುತ್ತೆ. ಸಾಗರದ ಅಕ್ಕಪಕ್ಕದ ಹಳ್ಳಿ ಕಡೆಯಿಂದ ತುಂಬ ಜನ ಬಂದು ಸೇರಿದರು. ಸೊ ಇದು ಬಂದುಬಿಟ್ಟು ಹಳೆ ಇಕ್ಕೇರಿಯ ಹತ್ತಿರ. ಇಕ್ಕೇರಿ ಈಗಾಗಲೇ ನಾನು ಒಂದು ಸರಿ ತೋರಿಸಿದ್ದೀನಿ ನನ್ನ ವ್ಲಾಗ್ನಲ್ಲಿ, ನೋಡದೇ ಇರೋರು ನೋಡಿ. ಹಾಗೆ ಈ ಆಲೆಮನೆಯ ವಿಶೇಷ ಏನಂತಂದರೆ, ಅಲ್ಲಿ ಕಬ್ಬಿನ ಹಾಲಿನ ಜೊತೆಗೆ ಮಸಾಲ ಮಂಡಕ್ಕಿ, ಮಿರ್ಚಿ ಬೋಂಡ, ಚಟ್ಟಂಬಡೆ, ಹಾಗೆ ಕಬ್ಬಿನ ಹಾಲನ್ನು ಎಷ್ಟು ಬೇಕಾದರೂ ಕುಡಿಯುವಂಥ ಒಂದು ಅವಕಾಶ. ಇದು ಬಂದುಬಿಟ್ಟು 2 ದಿನ, ವರ್ಷದಲ್ಲಿ 2 ದಿನ ಮಾಡ್ತಾರೆ. ನಾನು ಕೇಳಿದ್ದೆ ಅವ್ರ ಹತ್ರ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಂತ. 7-8 ವರ್ಷದಿಂದ ನಡೆಸ್ತಾ ಇದ್ದಾರಂತೆ. ಈಗ ತುಂಬ ಜನರಿಗೆ ಗೊತ್ತಾಗಿ ಬರ್ತಾ ಇದ್ದಾರೆ. ಸೊ ಅಲ್ಲಿನ ಒಂದು ವಾತಾವರಣ ಹಬ್ಬದ ವಾತಾವರಣ ಥರ ಇತ್ತು ನೋಡಿ. ಹಲವಾರು ಕಡೆ ಆಲೆಮನೆಗೆ ಹೋಗಿದ್ದೀನಿ, ಆದರೂ ಇದೊಂಥರ ವಿಶೇಷವಾದ ಆಲೆಮನೆ. ನಾನು, ಅಣ್ಣ, ಅತ್ತಿಗೆ, ಹಾಗೆ ರಮ್ಯಾ, ನಮ್ಮ ಮನೆಯವರು, ಹಾಗೆ ನನ್ನ ಮಗಳು, ಇವಿಷ್ಟು ಜನ ನಾವು ಹೋಗಿರೋವಂಥದ್ದು. ತುಂಬಾ ಖುಷಿ ಅನ್ನಿಸ್ತು ನೋಡೋದಕ್ಕೆ. ಈ ಒಂದು ಆಲೆಮನೆಯ ಬಗ್ಗೆ ಒಂದಿಷ್ಟು ಅವರ ಹತ್ರ ಕೇಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ಜನ ಇರೋದರಿಂದ ಅವರಿಗೆ ಅಷ್ಟೊಂದು ಹೇಳೋದಕ್ಕೆ ಕೂಡ ಆಗಲಿಲ್ಲ, ಬ್ಯುಸಿಯಾಗಿದ್ದರು. ಎಲ್ಲರಿಗೂ ಕೂಡ ಸರಿಯಾದ ವ್ಯವಸ್ಥಿತವಾಗಿ ಮಾಡಬೇಕಲ್ವ. ಅದು ಚಟ್ಟಂಬಡೆ, ಬೋಂಡ, ಮಿರ್ಚಿ, ಹಾಗೆ ಕಬ್ಬಿನ ಹಾಲು, ಅಲ್ಲೇ ಫ್ರೆಶ್ ಆಗಿ ಕಬ್ಬಿನ ಹಾಲನ್ನು ಕೂಡ ಮಾಡಿಬಿಟ್ಟು ಕೂಡ ಅಲ್ಲೇ ಕುಡಿತಾಯಿದ್ರು, ತೊಗೊಂಡು ಕೂಡ ಹೋಗ್ತಾಯಿದ್ರು ಒಂದಿಷ್ಟು ಜನ. ಸೊ ಹಾಗೆ ಈ ವಿಶೇಷವಾದ ಒಂದು ಆಲೆಮನೆ. ನಗುಮುಖದಲ್ಲಿ ಇದನ್ನೆಲ್ಲ ಅವರು ನಮಗೆ ಬಡಿಸ್ತಾ ಇದ್ರು ಅಲ್ವ. ಇದೆಲ್ಲದೂ ಕೂಡ ಫ್ರೀ ಆಗಿತ್ತು, ಯಾವುದೇ ಒಂದು ದುಡ್ಡು ಕೊಡುವಂಥ ಅಗತ್ಯ ಇರಲಿಲ್ಲ. ಸೊ ಖುಷಿಯಾಗಿ ಬಿಸಿ ಬಿಸಿಯಾಗಿ ಮಿರ್ಚಿ ಬೋಂಡ ಕೂಡ ರೆಡಿಯಾಗಿದೆ ಎಲ್ಲರ ಪ್ಲೇಟ್ಗೆ ಕೂಡ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಇದನ್ನ? ಎಷ್ಟು ವರ್ಷದಿಂದ ನಡೀತಾ ಇದೆ? ಎಷ್ಟು ವರ್ಷದಿಂದ ನಡೀತಾ ಇದೆ? ಹಾಂ, 7-8 ವರ್ಷ. ನೋಡಿದ್ರಲ್ವ, ಅವರು ಹೇಳಿದರು 7-8 ವರ್ಷದಿಂದ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರಂತೆ. ಇಲ್ಲಿ ಕೂಡ ಅಷ್ಟೇ, ಸಾಕಷ್ಟು ಜನ ಇಲ್ಲಿ ಬಿಸಿ ಬಿಸಿಯಾದ ಚಟ್ಟಂಬಡೆ, ಮಿರ್ಚಿ ಬೋಂಡ, ಮಸಾಲ ಮಂಡಕ್ಕಿ ಇವನ್ನೆಲ್ಲ ಮಾಡೋದಕ್ಕೆ ಕೂತ್ಕೊಂಡಿದ್ದಾರೆ. ನೋಡೋದಕ್ಕೆ ತುಂಬ ಖುಷಿ ಅನ್ನಿಸ್ತು. ನನಗಂತೂ ಹಬ್ಬದ ವಾತಾವರಣನೇ ಅಂತ ಅನ್ನಿಸ್ತಾ ಇತ್ತು. ನಿಮಗೂ ಕೂಡ ಹಾಗೆ ಅನಿಸಿದರೆ ಕಮೆಂಟಲ್ಲಿ ಹಾಕಿ. ಹಾಗೆ ಫ್ರೆಶ್ ಆಗಿರೋಂಥ ಕಬ್ಬಿನ ಹಾಲು ಜೊತೆಗೆ ನಮ್ಮ ಪ್ಲೇಟ್ನಲ್ಲಿ ಇರೋವಂಥ ಇದಿಷ್ಟು ತಿಂಡಿಗಳು ಕೂಡ. ಖುಷಿಯಾಗಿ ಎಲ್ಲರೂ ತುಂಬ ಜನ ಸೇರಿದರು. ಸೊ ನಿಂತ್ಕೊಬಿಟ್ಟು ನಾವು ಕಬ್ಬಿನ ಹಾಲನ್ನು ಕುಡಿದ್ಬಿಟ್ಟು, ಹಾಗೆ ಮಂಡಕ್ಕಿ, ಮಿರ್ಚಿ ಬೋಂಡ, ಚಟ್ಟಂಬಡೆನ ತಿಂದುಬಿಟ್ಟು ಸ್ವಲ್ಪ ಕಬ್ಬಿನ ಹಾಲು ಹೇಗೆ ಮಾಡ್ತಾ ಇದ್ದಾರೆ ನೋಡೋಣ ಅಂತೇಳ್ಬಿಟ್ಟು ಆ ಸೈಡಿಗೆ ಹೋಗಿದ್ದೀವಿ. ಇಲ್ಲಿ ಜನನ ನೋಡಿದರೆ ಗೊತ್ತಾಗತ್ತೆ, ತುಂಬ ಜನ ಇದ್ದರು. ಒಂಥರ ಜಾತ್ರೆ ಸೇರಿಸಿ ಇಟ್ಟಂಗೆ ಅಷ್ಟೊಂದು ಜನ. ಹಾಗೆ ಇಲ್ಲಿ ನಾನು ಹೇಳಿದ್ನಲ್ಲ, ಕಬ್ಬು ಅಲ್ಲೇ ಇರುತ್ತೆ. ಸೊ ಇಲ್ಲಿ ಕಬ್ಬನ್ನು ಇದೇ ಮಿಷಿನಲ್ಲಿ ಹಾಕಿಬಿಟ್ಟು ಕಬ್ಬಿನ ಹಾಲನ್ನು ನಾವೇ ಒಂದು ಎಷ್ಟು ಬೇಕೋ ಅಷ್ಟನ್ನು ಕೂಡ ಹಾಕೋಬೋದಿತ್ತು. ಸೊ ಇಲ್ಲಿ ಬಂದವರೆಲ್ಲ ಅದನ್ನು ಕೂಡ ಅಲ್ಲಿ ಕಬ್ಬನ್ನು ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ವ. ಸೊ ಕಬ್ಬು ಕೂಡ ಹಾಕ್ತಾ ಇದ್ದಾರೆ ಮಿಷನಿಗೆ. ಸೊ ಇದು ಬಂದುಬಿಟ್ಟು ಡೈರೆಕ್ಟಾಗಿ ಕಬ್ಬಿನ ಹಾಲು ಬಂದುಬಿಟ್ಟು ಈ ಕಡೆ ಸ್ಟೋರ್ ಆಗ್ತಾಯಿತ್ತು. ಸೊ ಅದನ್ನು ಕೂಡ ಈಗ ತೋರಿಸ್ತೀನಿ ನೋಡಿ ನಿಮಗೆ.
ಸೊ ಇಲ್ಲಿ ಬಂದು ಇಲ್ಲಿ ಸ್ಟೋರ್ ಆಗ್ತಾಯಿದೆ. ಇದನ್ನು ಸೋಸಿಬಿಟ್ಟು ಕೆಲವೊಬ್ಬರು ಒಂದು ಸಣ್ಣ ಸಣ್ಣ ಅರ್ಧ ಲೀಟ್ರ್ ಬಾಟಲ್ನಲ್ಲಿ ಹಾಕ್ಕೊಂಡು ಮನೆಗೆ ಕೂಡ ಒಯ್ತಾಯಿದ್ರು. ಅವರ ಇದು ಒಂದು ಸ್ನೇಹವಾದ ಒಂದು ವಾತಾವರಣ ನನಗಂತೂ ತುಂಬಾ ಖುಷಿ ಅನ್ನಿಸ್ತು. ವಿಶೇಷವಾಗಿ ಈ ಹಳ್ಳಿ ವಾತಾವರಣದಲ್ಲಿ ಸಂಜೆ ಹೊತ್ತಿನ ಒಂದು ವಿಶೇಷವಾದ ಟೈಮ್ನಲ್ಲಿ ಮಧ್ಯಾಹ್ನ ಕೂಡ ಇತ್ತಂತೆ. ಸೊ ವಿಶೇಷವಾದ ಒಂದು ಇದು ಲಾಸ್ಟ್ ಟೈಮ್ ಹೋಗಿದ್ದೆ ನಾನು, ಈ ವರ್ಷ ಹೋಗಲಿಲ್ಲ. ಬಟ್ ಇದನ್ನು ನಾನೀಗ ಶೇರ್ ಮಾಡೋ ಟೈಮು ಲೇಟ್ ಆಗುತ್ತೆ, ಕೆಲವೊಂದು ಸರಿ ಅಪ್ಲೋಡ್ ಮಾಡಬೇಕು ಅಂತಂದರೆ ಆಗೋದೇ ಇಲ್ಲ. ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಅಣ್ಣ ಇಲ್ಲಿ ಕೂಡ ಕಬ್ಬನ್ನು ಒಂದು ಮುರಿದುಬಿಟ್ಟು ತೊಗೊಂಡೋಗೋಣ ಅಂತೇಳ್ಬಿಟ್ಟು ಟ್ರಯಲ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ನಾವೆಲ್ಲರೂ ಸೇರಿಬಿಟ್ಟು 1-2-3 ಕಬ್ಬಿನ ಪೀಸ್, ಹಾಗೆ ಸ್ವಲ್ಪ ಕಬ್ಬಿನ ಹಾಲು ಅಂತಂದರೆ ಮನೇಲಿ ಅಪ್ಪ ಅಮ್ಮ ಎಲ್ಲ ಇದ್ರಲ್ವ, ಸೊ ಅವರಿಗೆಲ್ಲ ಸ್ವಲ್ಪ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಟ್ಟಿಗೆ, ಜಾಸ್ತಿ ಅಲ್ಲ ಸ್ವಲ್ಪನ ತೊಗೊಂಡು ಕೂಡ ಹೋದ್ವಿ. ತುಂಬ ರುಚಿಯಾಗಿತ್ತು. ಇವರಿಗೆ ನಾನು ತುಂಬಾ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರು ಬೆಳೆದಿರೋವಂಥ ಬೆಳೆನ ಒಂದಿಷ್ಟು ಜನರಿಗೆ ಹಬ್ಬದ ಸಂಭ್ರಮದ ಒಟ್ಟಿಗೆ ಎಲ್ಲರೊಟ್ಟಿಗೆ ಸೇರಿಬಿಟ್ಟು ಮಾಡೋವಂಥ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆದಿದೆ. ನಮ್ಮೂರಿನ ಅಕ್ಕಪಕ್ಕ ಹಳ್ಳಿ ಹಾಗೆ ಎಲ್ಲ ಊರಿನವರು ಕೂಡ ಹೋಗ್ಬಿಟ್ಟು ಇದೊಂದು ಹಬ್ಬದ ವಾತಾವರಣ ತುಂಬಾ ಎಂಜಾಯ್ ಮಾಡಿದ್ದಾರೆ. ನನಗೂ ಕೂಡ ತುಂಬಾ ಖುಷಿಯಾಯಿತು. ಇದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಅನಿಸಿದ್ದು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಲ್ಲಿ ನೋಡುವಾಗ ನಿಮಗೂ ಕೂಡ ಹಾಗೆ ಅನಿಸಿರ್ಬೋದಲ್ವ, ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂಥೇಳಿ. ಹೌದು, ಫ್ರೀಯಾಗಿ ಕೊಡ್ತಾರೆ. ಸಿಕ್ಕಾಪಟ್ಟೆ ಜನ ನೋಡೋದಕ್ಕೆ ಖುಷಿ ಆಗುತ್ತೆ, ಅಷ್ಟೇ ಸಂಭ್ರಮದಿಂದ ಬರ್ತಾರೆ. ಅವರು ಕೂಡ ಅಷ್ಟೇ ಸಂಭ್ರಮದಿಂದ ಖುಷಿಯಿಂದ ಧಾರಾಳವಾಗಿ ಎಷ್ಟು ಬೇಕೋ ಅಷ್ಟು ಕುಡೀರಿ ಅನ್ನೋವಂಥದ್ದು ನಿಜವಾಗ್ಲೂ ಖುಷಿಯಾಗುವಂಥ ವಿಶೇಷವಾದ ನನಗೆ ಅನಿಸಿರೋವಂಥದ್ದು. ನಾನು ಮಾಡಿರೋಂಥ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಹೊಸ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೊಂದು ಹೊಸ ಒಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.